ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಧರ್ಮಸ್ಥಳ ಮಂಜುನಾಥ ಕ್ಷೇತ್ರ ಅದು ಸರ್ಕಾರದ ಭಾಗ ಅಲ್ಲ. ಅವನು ಯಾವನೋ ಬಂದು ಬುರುಡೆ ಬಿಟ್ಟ ತಕ್ಷಣ ಅಲ್ಲಿ ಹೆಣ್ಮಕ್ಕಳ ಮಾರಣ ಹೋಮ ನಡೀತಾ ಇದೆ ಅಂದ ತಕ್ಷಣ ಸರ್ಕಾರ SIT ರಚನೆ ಮಾಡಿತು. ತಮಗೆ ಗೊತ್ತಿದೆ. ನನ್ನ ಸುಪರ್ದಿಗೆ ಬರಲ್ಲ ಅಲ್ಲ, ಟ್ರಸ್ಟ್ ಮೆಂಬರ್ಸನ್ನು ಕೇಂದ್ರ ಸರ್ಕಾರನೇ ಅಲ್ಲಿ ನೇಮಕ ಮಾಡಿರೋದು. ಯಾರ್ಯಾರು ಇರಬೇಕು 15 ಜನ ಅಂತ ಪಿಕ್ ಆ್ಯಂಡ್ ಚೂಸ್ ಮಾಡಿದ್ರು ನರೇಂದ್ರ ಮೋದಿ ಅವರೇ. ಇವ್ರಿರಬೇಕು ಅಂತ. ಸೊ ಅಂಥದ್ರಲ್ಲಿ ಮತ್ತು ಅದು RTI ಒಳಗಡೆ ಬರಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿದ್ದು ಕೂಡ ನರೇಂದ್ರ ಮೋದಿ ಸಾಹೇಬ್ರೆ. ಸೊ ಹೀಗಾಗಿ ಅವ್ರ ಸುಪರ್ದಿಗೆ ಬರಲ್ಲ, ಅವ್ರಿಗೆ ಇದರಲ್ಲಿ ಪಾತ್ರ ಇಲ್ಲ ಅಲ್ಲ. ರಾಮ ಮಂದಿರ ನಿರ್ಮಾಣ ಆಗಿರೋದೇ ನರೇಂದ್ರ ಮೋದಿ ಅವರಿಂದ. ರಾಮ ಮಂದಿರ ನಿರ್ಮಾಣ ಆಗಿರೋದೇ ಯೋಗಿ ಆದಿತ್ಯನಾಥ್ ಅವರಿಂದ. ಅಂಥ ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಐ ವಿಲ್ ಕಮ್ ಬ್ಯಾಕ್. ಆಲ್ ರೈಟ್. ಈ ಕಾರ್ಯಕ್ರಮದಲ್ಲಿ ನಾಗೇಂದ್ರ ಪ್ರಸಾದ್ ಅವರು JDS ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಕಶ್ಯಪ್ ಅವರೇ, ಇವತ್ತು ಅಖಿಲೇಶ್ ಯಾದವ್ ಅವರು ಮಾತಾಡ್ತಾ ಕರ್ನಾಟಕಕ್ಕೂ ಕೂಡ ಈ ಹಣ ಸರಬರಾಜಾಗಿದೆ. ಈ ಹಣವನ್ನು ಒಂದು ಅನ್ರಿಜಿಸ್ಟರ್ಡ್, ಇತ್ತೀಚೆಗೆ ಈ ಅನ್ರಿಜಿಸ್ಟರ್ಡ್ ಪದ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಚರ್ಚೆ ಆಗ್ತಾ ಇದೆ ಸರ್. ಈ ಅನ್ರಿಜಿಸ್ಟರ್ಡ್ ಅನ್ನೋ ಪದ ಇದೆಯಲ್ಲ, ಅದನ್ನೇ ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ ಅನ್ರಿಜಿಸ್ಟರ್ಡ್ ಒಂದು ಅವರು ಸಂಘ ಅಥವಾ ಸಂಸ್ಥೆ ಅಂತಲೂ ಹೇಳಿಲ್ಲ. ಯಾವುದೋ ಒಂದು ಅನ್ರಿಜಿಸ್ಟರ್ಡ್ ವ್ಯವಸ್ಥೆ ಯಾರು ವೋಟರ್ಸನ್ನು ಕರ್ಕೊಂಡು ಬರುತ್ತೆ ಅವ್ರು ಬಳಸ್ಕೊಂಡಿದ್ದಾರೆ ಹಣ ಅಂತ ಅವ್ರು ಹೇಳಿದರು. ಸೊ ಅವ್ರು ಯಾರನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಅವರು? ನೋಡಿ ರಾಧಾ ಮೇಡಮ್, ದೇಶದಲ್ಲಿ ಅತಿ ದೊಡ್ಡ NGO ಅಂತ ಹೇಳ್ಕೊಂಡು ತಿರುಗಾಡ್ತಿರೋರು ಯಾರು ಮೇಡಮ್? ನಾನು ಪ್ರಶ್ನೆ ದಯವಿಟ್ಟು ಯಾರು ನಾನು ಹೇಳ್ತೀನಿ ಉತ್ತರ ನಿಮ್ಗೆ. ಅವ್ರು ಅದನ್ನ ಹೇಳ್ತಾ ಇದ್ದೀನಿ, ಅವ್ರು ಹೇಳಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ, ಅದಕ್ಕೆ ನಿಮಗೂ ಕ್ಲಾರಿಟಿ ಕೊಡ್ತೀನಿ. ಲಾಲ್ ಕಿಲ್ಲಾ ಕೆಂಪು ಕೋಟೆಯ ಮೇಲೆ ಭಾಷಣ ಮಾಡುವಾಗ ನರೇಂದ್ರ ಮೋದಿ ಅವರು ಹೇಳಿದ್ದು ಇದು ಅತಿ ದೊಡ್ಡ NGO ಅಂತ. ಅದರ್ವೈಸ್ ಯಾರನ್ನ ಇವರು NGO ಅಂತ ಕರೆದಿದ್ದಾರ ಅವ್ರು ನಾವು NGO ಅಂತ ಹೇಳ್ಕೊಳ್ತಾ ಇಲ್ಲ. ಇದು ಜಸ್ಟ್ ಒಂದು ಗುಂಪು ಅಂತ ಹೇಳ್ಕೊಳ್ತಾ ಇರೋದು. ಹಾಗಾಗಿ ನೀವು ಅದನ್ನ NGO ಅಂತ ಹೇಳಕ್ಕಾಗಲ್ಲ. ಅವ್ರ ಪ್ರಕಾರ ಅದು NGO ಅಲ್ಲ, ಆದ್ರೆ ದುಡ್ಡು ಸಂಗ್ರಹ ಒಂದು ಪಾರ್ಕ್ ಮಾಡೋ ಒಂದು ಜಾಗ. ಈ ತರ ಕಳ್ಳತನದ ದುಡ್ಡುಗಳು ಹೊಡೆದಿ, ದೇವರ ದುಡ್ಡುಗಳನ್ನೆಲ್ಲ ಹೊಡೆದಿ, ಭಕ್ತರ ಒಂದು ಭಾವನೆಗಳಿಗೆ ಧಕ್ಕೆ ತಂದು ಆ ದುಡ್ಡುಗಳನ್ನೆಲ್ಲ ತೊಗೊಂಬಂದು ಹೊಡೆದಿ ಇಲ್ಲಿ ಪಾರ್ಕ್ ಮಾಡಿ ಆ ದುಡ್ಡನ್ನ BJPಗೆ ರೂಟ್ ಮಾಡಿ ಸರ್ಕಾರ ರಚನೆ ಮಾಡಿ ನಾವಲ್ಲಿ ಲೂಟಿ ಮಾಡ್ತೀವಿ. ಇದೇ ಆಗ್ತಿರೋದು, ಇವ್ರು ಮಾಡ್ತಿರೋದು ಕೆಲಸ. ಭಕ್ತರ ಭಾವನೆಗಳಿಂದ ಕೊಟ್ಟಿರ್ತಾರೆ ದುಡ್ಡು. ನೀವು ₹1 ಕೊಟ್ಟಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆಪರೇಷನ್ ಕಮಲಕ್ಕೆ ಇದೆ ಹಣ. ಒಂದು ನಿಮಿಷ ರಾಧಾ ಮೇಡಮ್, ₹1 ನೀವು ಕೊಟ್ಟಿರ್ತೀರಿ. ಯಾಕಂದ್ರೆ ಇದು ತುಂಬಾ ದೊಡ್ಡ ಅಲಿಗೇಷನ್. ನಂದನ್ ಕಶ್ಯಪ್ ಅವರೇ, ತುಂಬಾ ದೊಡ್ಡ ಅಲಿಗೇಷನ್. ಬಿ ಪರ್ಟಿಕ್ಯುಲರ್ ಅಂಡ್ ಸ್ಪೆಸಿಫಿಕ್. ನೋಡಿ ರಾಧಾ ಮೇಡಮ್, ನೀವು ₹1 ಕೊಟ್ಟು ₹2 ಕೊಟ್ಟಿದ್ದೀರಾ ಕೊಟ್ಟಿಲ್ವ ಹೇಳಿ? ಸರ್ ನಾವು ಚಿಕ್ಕ ಮಕ್ಕಳು ಸರ್, ರಥಯಾತ್ರೆ ಬಂದಾಗ ಭಜನೆ ಮಾಡ್ಕೊಂಡು ಓಡಾಡಿದೀವಿ. ಹಂಗಂದ್ರೆ ನಿಮ್ ದುಡ್ಡು ಕೂಡ RSS ಬಂದಿದೆ, RSS ಇಂದ BJPಗೆ ಹೋಗಿದೆ. BJP ಆ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿದೆ. ಎಲೆಕ್ಷನ್ ಮಾಡ್ಬಿಟ್ಟು ದೇಶದಲ್ಲಿ ಅಜಾಗರೂಕತೆ ಸೃಷ್ಟಿದಾರ. ನಂದನ್ ಕಶ್ಯಪ್ ಅವರೇ, ಅನ್ರಿಜಿಸ್ಟರ್ಡ್ ಅಂದ ಮೇಲೆ ಹೋಗಿದೆ ಅಂತ ಒಂದು ಅಕೌಂಟ್ ಆದ್ರೂ ಇಟ್ಕೊಂಡು ಬಂದ್ಬಿಟ್ಟು ನೀವು ನೋಡಿ ಈ ಅಕೌಂಟ್ ಬಂದಿದೆ ಇದು RSS ಅಂತಂದ್ರೆ ಅದಕ್ಕೊಂದು ಮಾನ್ಯತೆ ಇರುತ್ತೆ. ಹೇಳೋದ್ ಕೇಳಿಸ್ಕೊತಾ ಇಲ್ಲ. ರಿಜಿಸ್ಟರ್ಡ್ ಮಾಡಿದ್ರೆ ಇವಾಗ ನಿಮ್ದೊಂದು ಸಂಸ್ಥೆ ಅಪ್ಪ, ನಿಮ್ದೊಂದು ಗ್ಯಾರಂಟಿ ನ್ಯೂಸ್, ನಿಮ್ಮ ಸಂಸ್ಥೆಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಇಂದ ಏನೋ ದುಡ್ಡು ಬರುತ್ತೆ, ಎಲ್ಲ ಲೆಕ್ಕಾಚಾರ ಎಲ್ಲ ಇಟ್ಟಿರ್ತೀರಾ, ಸರ್ಕಾರಕ್ಕೆ ಎಲ್ಲರಿಗೂ ಕೊಡ್ತೀನಿ. ನಂದು ಯಾವುದೋ ಒಂದು ಸಂಸ್ಥೆ ಇದೆ, ನಾನು ಅಕೌಂಟೆಂಟ್ ಇಟ್ಟಿರ್ತೀನಿ, ಲೆಕ್ಕಾಚಾರ ಕೊಡ್ತೀನಿ. ಅವ್ರದ್ದು ಯಾವುದೋ ಒಂದು ಸಂಸ್ಥೆ ಇರುತ್ತೆ, ಅವ್ರದ್ದು ಲೆಕ್ಕಾಚಾರ ಇಟ್ಟಿರ್ತಾರೆ. ಈ ಸಂಸ್ಥೆಗೆ ನಾವು 100 ವರ್ಷ ಇತಿಹಾಸ ಇದೆ, ಆ ಇತಿಹಾಸ ಇದೆ, ಈ ಇತಿಹಾಸ ಇದೆ ಅಂತಾರಲ್ಲ, ಈ ಸಂಸ್ಥೆಗೆ ಯಾಕೆ ರಿಜಿಸ್ಟರ್ಡ್ ಮಾಡ್ಕೊಂಡಿಲ್ಲ? ಅಂದ್ರೆ ಅಲ್ಲಿ ಸಂಸ್ಥೆ ಇಲ್ಲ ಸರ್. ಒಂದ್ ನಿಮಿಷ, ನೀವು ಅವ್ರಿಗೆ ಸಂಸ್ಥೆ ಇಲ್ಲ, ಒಂದು ಆರ್ಗನೈಸೇಷನ್. ನೀವು ಉದಾಹರಣೆಗೆ ಸರ್ ನಿಮ್ದೇ ತಗೊಳ್ಳಿ, ನಮ್ದೇ ತಗೊಳ್ಳಿ ಸರ್, ನಮ್ದೊಂದು ಗ್ಯಾರಂಟಿ ನ್ಯೂಸ್ ಅಂತ ಆರ್ಗನೈಸೇಷನ್, ನಮ್ದೊಂದು ಸಂಸ್ಥೆ. ನಮ್ಮ ಸಂಸ್ಥೆಗೆ ಬರುವಂತಹ ಹಣದ ಲೆಕ್ಕಾಚಾರ ಇರುತ್ತೆ. ಬಟ್ ಯಾಕಂದ್ರೆ ನಮ್ದೊಂದು ಅಕೌಂಟ್ ಡೀಟೇಲ್ಸ್ ಇರುತ್ತೆ. ಒಂದ್ ನಿಮಿಷ, ನೀವು RSS ಬಂದಿದೆ, ಸಂಘಕ್ಕೆ ಬಂದಿದೆ ಅಂತ ಅಂದ್ರೆ ಅದಕ್ಕೊಂದು ಅಕೌಂಟ್ಸ್ ಇರ್ಬೇಕಲ್ಲ. ಆಯ್ತಪ್ಪ, ಸಂಘ ರಿಜಿಸ್ಟರ್ಡ್ ಇಲ್ಲ ಅದಕ್ಕೆ ಅಂತ ಅದು ಒಂದು ಅಕೌಂಟ್ ಇಲ್ಲ. ಅದರ್ವೈಸ್ ವ್ಯಕ್ತಿಗಳಿಗೆ ಬಂದಿದೆ ಅಂತಾನೆ ಇಟ್ಕೊಳ್ಳೋಣ.
ನೀವು 1 ಕೋಟಿ 2 ಕೋಟಿ ಅಟ್ಲೀಸ್ಟ್ 50 ಲಕ್ಷ ಒಬ್ಬ ವ್ಯಕ್ತಿ ಅಕೌಂಟಿಗೆ ಬಂದ್ರೆ ಇಮಿಡಿಯೇಟ್ಲಿ IT ಅಧಿಕಾರಿಗಳು ಬರ್ತಾರೆ, ಎಲ್ಲಿಂದ ಬಂತು ನಿನ್ಗೆ ಇಷ್ಟೊಂದು ಹಣ ಅಂತ. ಸೊ ಅಷ್ಟು ಈಸಿ ಇಲ್ಲ ಸರ್, ನೀವು ಹೇಳ್ದಂಗೆ ಬಂದ್ ಹಣ ಬೀಳುತ್ತೆ ಅಂದ್ರೆ ಇವಾಗ ದೇಶದಲ್ಲಿ ₹100 ರೂಪಾಯಿ ಬಂದಿರುತ್ತಾ? ಒಂದ್ ನಿಮಿಷ ಕೇಳಿರಾದ ಮೇಡಮ್, ನೀವು 100 ರೂಪಾಯಿ ಕೊಟ್ಟಿರ್ತೀರಾ, ಬೇರೆ ಬೇರೆ ಭಕ್ತರು ಏನಪ್ಪಾ ಭಾವನೆಗಳು ಬೆಲೆ ಕೊಟ್ಟು 100 ಕೋಟಿಗಳು ಕೊಟ್ಟಿದ್ದಾರೆ. ಇವಾಗ ED ಅವ್ರ ಕೈಯಲ್ಲಿದೆ, IT ಅವ್ರ ಕೈಯಲ್ಲಿದೆ, CBI ಅವ್ರ ಕೈಯಲ್ಲಿದೆ, ಏನು ಮಾಡಿದ್ರು ಏನಾರ ಕೇಳ್ತಾರ? ಕೇಳಲ್ಲ. ಹಾಗಾಗಿ ಇದೊಂದು ವ್ಯವಸ್ಥಿತ ಒಂದು ದರೋಡೆ ಮಾಡಿದ್ದಾರೆ. ಭಕ್ತರ ಭಾವನೆಗಳಿಗೆ ಒಂದು ಧಕ್ಕೆ ತಂದು ವ್ಯವಸ್ಥಿತವಾಗಿ RSS BJP ಒಂದು ವ್ಯವಸ್ಥಿತವಾಗಿ ದರೋಡೆ ಮಾಡಿದ್ದಾರೆ. ಗುಲ್ಲು ಅಂತ ಅರೆಸ್ಟ್ ಮಾಡಿದ್ದಾರೆ. ಡ್ರೈವರು, ಅಕೌಂಟೆಂಟು, ದುಡ್ಡು ಎಣ್ಸೋನು, ಬಂಡಲ್ ಮಾಡೋನು, ಹಣ ತಗೊಂಡೋಗವನು, ಅಲ್ಲಿ ಹಣನ ಅಕೌಂಟ್ ಹಾಕೋನು, ಇಂಥವ್ರನ್ನ ಡ್ರೈವರು ಕೇವಲ 750 ದಿವಸದಲ್ಲಿ ಇಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಂಥವ್ರನ್ನ ಅರೆಸ್ಟ್ ಮಾಡಿರೋದನ್ನ ನೋಡಿದ್ರೆ ನೀವು ದೊಡ್ಡವ್ರ ಹೆಸರು ತೆಗಿತೀರಲ್ಲ ನೋಡಿ. ಮೊನ್ನೆ ಉಡುಪಿ ಮಠದ ಸ್ವಾಮೀಜಿಗಳು ಹೌದು ಒಂದು ಹೇಳಿದ್ರು, ಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಅವ್ರನ್ನ ಯಾರು ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಉಡುಪಿ ಮಠದ ಸ್ವಾಮಿಗಳು ಹೇಳಿದ್ರು, ಯಾಕೆ ರಿಜಿಸ್ಟರ್ ಮಾಡ್ಕೋತಾ ಇಲ್ಲ, ರಿಜಿಸ್ಟರ್ ಮಾಡ್ಕೊಂಡ್ರೆ ಬಗೆಹರಿದೋಗತ್ತಲ್ಲ ಸಮಸ್ಯೆ ಅಂತ ಹೇಳಿದ್ರು. ನಾನು ಅದನ್ನೇ ಪ್ರಶ್ನೆ ಕೇಳ್ತೇವೆ. ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಅಲ್ಲಿಗೆ ಬಂದ್ಬಿಡ್ತೀನಿ. ಬೇಸಿಕಲಿ RSS ಅನ್ನೋ ಪದಕ್ಕೇನೆ ನನ್ಗೆ ಅಬ್ಜೆಕ್ಷನ್ ಇದೆ. ಬಿಕಾಸ್ ಇಟ್ಸ್ ಅನ್ರಿಜಿಸ್ಟರ್ಡ್. ನೀವು ಎಲ್ಲಿ ಅಕೌಂಟ್ ಡೀಟೇಲ್ಸ್ ತೆಗಿತೀರಿ, ಯಾರು ತೆಗಿತೀರಿ ನೋಡಿ. ಅದಕ್ಕೋಸ್ಕರ ಮೋಹನ್ ಭಾಗವತ್ ಅವ್ರ ಅಕೌಂಟ್ ಬಂದಿದ್ಯಾ? ನೋಡಿ, ಇವರ BJP ಅನ್ರಿಜಿಸ್ಟರ್ಡ್ ಆಪರೇಷನ್ಗಳು ಹವಾಲಗಳು ಮಾಡಕ್ಕೆ ಇವರು RSS ನ ಇಟ್ಕೊಂಡಿರೋದು. ಅನ್ರಿಜಿಸ್ಟರ್ಡ್ ಬ್ಲಾಕ್ ಮನಿ ತರ್ತಾರೆ, ಮಾಡ್ತಾರೆ, ಎಲೆಕ್ಷನ್ಗಳು ಸರ್. ಇದು ಸುಮ್ಮನೆ ಬಾಯಿ ಮಾತು ಇರೋ ವಿಚಾರ. ಇವಾಗ ರಿಜಿಸ್ಟರ್ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ರಿಜಿಸ್ಟರ್ ಆಗಿದೆ, ನಮ್ಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾವು ಲೆಕ್ಕಾಚಾರ ಕೊಡ್ತೀವಲ್ವಾ? ಇವತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಎಲ್ಲಿ ಕರ್ನಾಟಕದಲ್ಲಿ. ಇವತ್ತು ಅಖಿಲೇಶ್ ಯಾದವ್ ಹೇಳ್ತಾ ಇದಾರೆ ಇಲ್ಲಿಗೆ ಬಂದಿದೆ ಹಣ ಅಂತ. ಇನ್ವೆಸ್ಟಿಗೇಟ್ ಮಾಡ್ತಾ ಆಗಿಲಿ ನೋಡಿ. ನಮ್ಮ ಆಗ್ರಹ ಮೇಡಮ್, ಒಂದ್ ನಿಮಿಷ, ನಮ್ಮ ಆಗ್ರಹ ಈ ಒಂದು ದೊಡ್ಡ ಹಗರಣ, ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿ ಮಾಡಿರುವ ಒಂದು ಮಹಾ ಹಗರಣ 75 ವರ್ಷದ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ. ಯಾವ ಒಂದು ದೇವಸ್ಥಾನದವರು ಟ್ರಸ್ಟಿಗಳು ಮಾಡಿಲ್ಲ. ಇದು ನೇತೃತ್ವ ನರೇಂದ್ರ ಮೋದಿ ಹೊತ್ತಬೇಕು. ಯಾಕಂದ್ರೆ ನೀವೇ ಹೇಳ್ದಂಗೆ ಎಲ್ಲಾನು ಕೂಡ ಅವ್ರ ನೇತೃತ್ವದಲ್ಲಿ ಆಯ್ತು. ಇದೊಂದು ದೇವಸ್ಥಾನ ಒಂದು ಇನಾಗ್ರೇಷನ್ ಒಂದು ಶಾಸ್ತ್ರೋಕ್ತವಾಗಿ ಆಗ್ಬೇಕು ಮೇಡಮ್. ಶಾಸ್ತ್ರೋಕ್ತವಾಗಿ ಯಾರು ಮಾಡ್ಬೇಕಾಗಿರೋದು? ಯಾರು ಮೇಡಮ್? ಧರ್ಮ ರಕ್ಷಕರು. ಐ ಆಮ್ ಎ ಪ್ರಾಕ್ಟೀಸಿಂಗ್ ಹಿಂದೂ ಮೇಡಮ್, ಐ ಆಮ್ ಪ್ರಾಕ್ಟೀಸಿಂಗ್ ಹಿಂದೂ. ನನಗಿಂತ ಇನ್ಯಾರು ಮೇಡಮ್ ಬೇಕು? ಐ ಆಮ್ ಎ ಪ್ರಾಕ್ಟೀಸಿಂಗ್ ಹಿಂದೂ. ಎಲ್ಲ ವಿಧಿವಿಧಾನ ಮಾಡ್ಬೇಕಾಗಿದೆ ನೋಡಿ ಮೇಡಮ್. ಮನೆ ಒಳಗಡೆ ನಾನು ಪೂಜೆ ಮಾಡ್ತೀನಿ, ಹೊರಗಡೆ ಬಂದ ಧರ್ಮನ ನಾನು ಇಂಪೋಸ್ ಮಾಡಲ್ಲ. ಈಸ್ ನಾಟ್ ಅವ್ರು ಯಾರು ಅವರು? ಅಂದ್ರೆ ನಿಮ್ಮ ಶಾಸ್ತ್ರೋಕ್ತವಾಗಿ ಧರ್ಮದ ಐ ಮೀನ್ ಲೈಕ್ ಸ್ವಾಮೀಜಿಗಳು, ಸಂತರು ಅಂತವ್ರು ಮಾಡ್ಬೇಕಾಗಿತ್ತು. ರಾಜಕೀಯ ನಾಯಕರು ರಾಜಕೀಯ ಮಾಡಿದ್ರು ಅಂತ. ಶಂಕರಾಚಾರ್ಯರು ಇಬ್ಬರನ್ನ ಕರೆದಿದ್ರ ಅವರು? ಶಂಕರಾಚಾರ್ಯರನ್ನ ಬಿಡ್ಲಿಲ್ಲ. ಕರೆದಿದ್ರ ಅವರು? ಕರೆದಿದ್ರ? ನಮ್ಮ ಜ್ಯೋತಿರ್ಮಠದವ್ರನ್ನ ಕರೆದಿದ್ರ? ಏನ್ ಸ್ಟೇಟ್ಮೆಂಟ್ ಅವರೇ ಕೊಟ್ಟಿದಾರಲ್ಲ. ನೋಡಿ, ಒಂದು ದೇವಸ್ಥಾನ ಇನಾಗ್ರೇಷನ್ ಆಗ್ಬೇಕಾದ್ರೆ ಒಂದು ಶಾಸ್ತ್ರೋಕ್ತವಾಗಿ ಒಂದು ಪೂಜೆ ವಿಧಾನಗಳಿದೆ. ಆ ವಿಧಾನಗಳು ಇವರು ಪಾಲಿಸಿಲ್ಲ. ಒಬ್ಬ ಪ್ರಧಾನಮಂತ್ರಿ ಕರ್ಕೊಂಡು ಹೋಗ್ಬಿಟ್ಟು ಇನಾಗ್ರೇಷನ್ ಕೂರಿಸ್ತಿರಲ್ಲ ಮೇಡಮ್, ಅದಕ್ಕೆ ಆದ ಒಂದು ಧರ್ಮ, ಒಂದು ಪೂಜೆ, ಒಂದು ಪುನಸ್ಕಾರಗಳು ಎಲ್ಲ ಇರುತ್ತೆ. ಅದನ್ನು ಪಾಲಿಸ್ಯಾರ ಇವರು? ಕೇವಲ 750 ದಿವಸಕ್ಕೆ ಓಪನ್ ಆಗಿ 750 ದಿವಸಕ್ಕೆ ಇವ್ರದ್ದು ಪಂಡ್ರಾ ಬಾಕ್ಸ್ ಓಪನ್ ಆಗಿದೆಯಲ್ಲ, ಈ ಮಟ್ಟದ ದೇವ್ರ ದುಡ್ಡು ಹೊಡಿತಾರೆ ಮೇಡಮ್ ದೇಶದ ಇತಿಹಾಸ.